ನಾವು ಪಾಸ್ ಆಗ್ಬೇಕಾರೆ ನೋಡಿದ್ರ ಅವನು ಇಟ್ಕೊಂಡು ಯಾವ್ದಾರ ಒಂದನ್ನು ಹೇಳಲೇಬೇಕು. ಹೇಳಿ. ಏನ್ ಮಾಡ್ತೀವಿ? ಎಲ್ಲರೂ ಎಣ್ಣೆ ಹೊಡಿತೀವಿ, ಕೆಟ್ಟದಾಗ ಮಾತಾಡ್ತೀವಿ, ಕೆಟ್ಟದಾಗ ಮಾತಾಡ್ತೀರಾ. ಬಾಯಿ ತೆಗೆದ್ರೆ ತುಂಬಾ ಒಳ್ಳೆ ವರ್ಡ್ಸ್ ಇರುತ್ತೆ, ಎಸ್ಪೆಷಲಿ ಸಂಸ್ಕೃತ ಇರುತ್ತೆ. ಸಂಸ್ಕಾರಿ ಹಂಗೆ ಬಟ್ಟೆ ಹಾಕೊಂಡು ಸಂಸ್ಕೃತ ಮಾತಾಡ್ತಾರೆ ಗೈಸ್. ಜೀವನದಲ್ಲಿ ದೇವತೆ 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 ಅಂತ ಕೇಳಿದೆ, ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ. ಅಮ್ಮ ಕಾಲೇಜಲ್ಲಿ ಬುಕ್ಸ್ಗೆ ಅಮೌಂಟ್ ಬೇಕು ಅಂತ ತಗೊಂಡು ಬಟ್ಟೆ ತಗೊಂಡ್ಬಿಡ್ತೀರಾ? ಇಲ್ಲಿ ಕ್ಯಾಶಿಗೆ ಬಂದಿದ್ವಾ, ಕ್ಯಾಶ್ ಇತ್ತು, ಜಸ್ಟ್ ಎಕ್ಸ್ಟ್ರಾ ಫೋನ್ ಪೇ ಮಾಡಿಸ್ಕೊಳ್ಳೋಣ ಅಂತ ಸುಳ್ಳು ಹೇಳಿದ್ಲು. ಬೈ ಎನಿ ಚಾನ್ಸ್ ಸಿಂಗಲ್? ಫುಲ್ ಸಿಂಗಲ್. ಹಿಂಗ್ ಮಾತಾಡಿದ್ರೆ ಎಲ್ಲಿಂದ ಮಿಂಗಲ್ ಆಗ್ತೀರಾ? ಫ್ರೆಂಡ್ ಕೆಟ್ಟದಾಗಿ ಹೋಗೋಣ ಒಳ್ಳೇದಾಗ್ತಾರೆ. ಸೂಪರ್ ಅಲ್ವಾ? ಐಟಿ ಬೈಕ್ ತಗೊಂಡ್ ಟ್ರೆಕ್ ಬೈಕ್ ತಗೊಂಡ್ ಟ್ರಕ್ ಹೋಗ್ತೀರಾ? ಅವ್ರಿಗೆ ಒಳ್ಳೇದಂತೂ ನಾನು ಮಾಡೋದಿಲ್ಲ, ಒಳ್ಳೇದೇನು ಮಾಡೋದೇ ಇಲ್ಲ. ಕೋಪ ಬಂದಾಗ ಅವ್ರಿಗೆ ಬೈದ್ ಬಿಡ್ತೀನಿ, ಮತ್ತೆ ಅವ್ರ ಜೊತೆನೇ ಇರ್ತೀನಿ. ಅವ್ರ ಜೊತೆನೇ ಇರ್ತೀರಾ? ಇದು ರೀ ಟ್ಯಾಲೆಂಟ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನಿ ವಿಡಿಯೋ. ಇವತ್ತು ನಾನು ನಮ್ಮ ಮಾಜಂತೆ ಹತ್ರ ಹೋಗಿ ಅವ್ರ ಬಗ್ಗೆ, ಅವ್ರ ಜೀವನನ ನೋಡೋ ರೀತಿ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ನಾನು ಕೇಳೋ ಪ್ರಶ್ನೆಗೆ ಅವ್ರು ಹೇಗೆಲ್ಲ ಉತ್ತರ ಕೊಡ್ತಾರೆ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. 4 ಜನಕ್ಕೂ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ ನಾನು ಕೇಳೋದು ಪ್ರಶ್ನೆಗೆ ಕರೆಕ್ಟ್ ಅಲ್ಲ ಬ್ರೋ, ಅದನ್ನೇ ಹೇಳೋಣ ಅಂತ ಬಂದೆ. ಸೊ ಇದೇನು ಜನರಲ್ ನಾಲೆಜ್ ಕ್ವಶನ್ಸ್ ಅಲ್ಲ, ಸೊ ತಲೆಗೆ ಏನು ಕೆಲಸ ಇಲ್ಲ, ನಿಮ್ಮ ಬಗ್ಗೆ ಆಗಿರೋಂಥ ಕ್ವಶನ್ಸ್ಗಳಿರುತ್ತೆ. ಬಟ್ ಹಾನೆಸ್ಟಾಗಿ ಉತ್ತರ ಕೊಡಬೇಕು. ಓಕೆನಾ? ನಿಮ್ಮಲ್ಲಿರೋಂಥ ಒಂದು ಒಳ್ಳೆತನ ಏನು ಬ್ರೋ? ಪೇಷನ್ಸ್ ಬ್ರೋ. ಪೇಷನ್ಸ್, ಸಿಕ್ಕಾಪಟ್ಟೆ ಪೇಷನ್ಸ್. ರೇಂಜಿಗೆ ರೇಂಜಿಗಿದೆ. ಮದುವೆ ಆಗಿದೆಯಾ ಬ್ರೋ ಬೈ ನೀನ್ ಸೆನ್ಸ್? ಅಲ್ಲ ಹಿಂಗೆ ಅಂದ್ರೆ ನಾನು ನೀವು ಒಂದೇ ತರ ಅಂತ ಒಂದೇ ಗುಣ. ನಮ್ಗೆ ಅರ್ಥ ಬಿಟ್ಟಿದೆ ಬ್ರೋ. ಹೆಲ್ಪಿಂಗ್ ನೇಚರ್ ಹುಡುಗಿರಿಗೆ ಮಾತ್ರ ಹಂಗಂತಲ್ಲ, ಎಲ್ಲಾರು ಯಾರು ಬೇಕು. ಹುಡುಗಿರ ಹತ್ರ ಮಾತಾಡ್ತೀರಾ? ಕಡಿಮೆ ಫುಲ್ ಕಡಿಮೆ. ಬೈ ಎನಿ ಚಾನ್ಸ್ ಸಿಂಗಲ್? ಫುಲ್ ಸಿಂಗಲ್. ಹಿಂಗ್ ಮಾತಾಡಿದ್ರೆ ಎಲ್ಲಿಂದ ಮಿಂಗಲ್ ಆಗ್ತೀರಾ? ಏನು ಇಲ್ವಾ ಬ್ರೋ? ಉಂಟು ಬ್ರೋ, ತುಂಬಾ ಉಂಟು. ಅದಕ್ಕೆ ಓ ಹೌದು, ತುಂಬಾ ಇದೆ. ಯಾವ್ದು ಹೇಳೋದು? ಹೇಳಿ ಯಾವ್ದಾರು ಒಂದು. ರಪ್ಪ ಬೇರೆಯವರೊಟ್ಟಿಗೆ ಕಮ್ಯುನಿಕೇಟ್ ಅಂದ್ರೆ ಅದಕ್ಕೆ ಹೇಳು, ಫ್ರೆಂಡ್ಶಿಪ್ ಮಾಡ್ತೇನೆ ಅಂತ. ಅದು ಬೇರೆ ಅರ್ಥ ಬಂತು. ಬೇರೆಯವ್ರ ಜೊತೆ ಅವ್ರ ರಪ್ಪ ಮಾಡ್ತಾರೆ. ಕಟ್ ಮಾಡಿ. ಓಕೆ, ನಿಮ್ಮಲ್ಲಿರುವಂತ ಒಳ್ಳೇದು ಕೋಪ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಪೇಷನ್ಸ್. ಕಂಟ್ರೋಲ್ ಮಾಡ್ತೀರಾ? ಅದು ಆಗಲ್ಲ. ನಿಮ್ಮಲ್ಲಿರುವಂತ ಒಳ್ಳೆ ಗುಣ? ಮೇ ಬಿ ಲಾಯಲ್. ಮಂಗಳೂರಲ್ಲೆಲ್ಲ ತುಂಬಾ ಲಾಯಲ್. ನಾವು ಮಂಗಳೂರವ್ರು ಲಾಯಲ್. ಲೈಕ್ ಫ್ರೆಂಡ್ಶಿಪ್ ಮಾಡಿದ್ರೆ ಅದು ಕಂಟಿನ್ಯೂ ನಮ್ಗೆ. ಹಂಗೆ ಕಂಪೇರ್ಡ್ ಇಲ್ಲಿ ಬ್ಯಾಂಗ್ಳೂರ್ ಅವರದ್ದು ಮಾತನಾಡೋದು ಕೇಳುವಾಗ ನಮ್ಗೆ ಅನಿಸ್ತದೆ ಅವ್ರು ನಾರ್ಮಲ್ ವೇ ಅಲ್ಲಿ ಮಾತಾಡ್ತಿರ್ತಾರೆ, ಬಟ್ ಒಂಥರ ಸೈಲೆಂಟ್. ನಾವೆಲ್ಲ ಸ್ವಲ್ಪ ಸೈಲೆಂಟ್ ನೀವೆಲ್ಲ ಸ್ವಲ್ಪ ಸೈಲೆಂಟ್. ಚೆನ್ನಾಗಿ ಹೇಳಿದ್ರಿ. ನಮ್ಮಲ್ಲಿ ಒಳ್ಳೆ ಗುಣ ಅಂದ್ರೆ ಫ್ರೆಂಡ್ ಕೆಟ್ಟದಾಗಿ ಹೋಗೋಣ ಒಳ್ಳೇದಾಗ್ತಾರೆ. ಸೂಪರ್ ಅಲ್ವಾ? ಐಟಿ ಎಷ್ಟೊಂದು ಜನ ಏನ್ ಮಾಡ್ತಾರೆ ಗೊತ್ತಾ ಬ್ರೋ? ಇದನ್ನ ತುಂಬಾ ಜನ ಒಪ್ಕೊಳಲ್ಲ, ಬಟ್ ಆಕ್ಚುಲಿ ಫ್ಯಾಕ್ಟ್. ಯೋಚನೆ ಮಾಡಿದ್ರೆ ಎಲ್ರಿಗೂ ನಿಜ ಅನ್ಸುತ್ತೆ. ನೀವು ಯಾವ್ದಾರ ಫ್ರೆಂಡ್ ಹೊಟ್ಟೆ ಹಸಿ ನನ್ಗೆ ಊಟ ಕೊಡು ಅಂತ ಕೇಳಲಿ, ಇಲ್ಲ ನಮ್ಮ ಮನೇಲಿ ಏನೋ ಒಂದು ಪ್ರಾಬ್ಲಮ್, ಒಂದು 10,000 ದುಡ್ಡು ಹಾಕು ಅಂದ್ರೆ ಯಾರೂ ಹಾಕಲ್ಲ. ಮಾಮಚ್ಚ ದಮ್ ಹೊಡ್ಯಕ್ಕೆ ಹೋಗೋಣ, ಎಣ್ಣೆ ಹೊಡ್ಯಕ್ಕೆ ಹೋಗೋಣ, ಅಲ್ಲ ಎಣ್ಣೆ ಕೊಡ್ಸೋನಿ ಪಕ್ಕ ಹಾಕ್ತಾರೆ. ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ನೀವು? ಮಾಡಿದೀವಿ. ಸೊ ಆ ತರ ಫ್ರೆಂಡ್ ನ ಒಳ್ಳೆ ದಾರಿಗೆ ತರ್ತೀನಿ ಅಂತ ಅನ್ನಲ್ಲ, ನಿಜ ಖುಷಿ ಆಗುತ್ತೆ. ಒಳ್ಳೆಯವರಾಗ್ಲಿ ಕೆಟ್ಟವರಾಗ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಏನೇ ಒಳ್ಳೆಯವರಾಗಿರ್ಲಿ ಕೆಟ್ಟವರಾಗಿರ್ಲಿ ಇಬ್ರಿಗೂ ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಅಂದ್ಮೇಲೆ ಆಕ್ಚುಲಿ ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡೋದು ಓಕೆ. ಇವಾಗ ಕೆಟ್ಟವ್ರಿಗೆ ಏನೋ ಫ್ರೆಂಡ್ಸ್ ಅಂದ್ಮೇಲೆ ಕೆಟ್ಟದ್ ಮಾಡೋದು ಒಳ್ಳೇದ್ ಮಾಡೋದು ಎಲ್ಲದಕ್ಕೂ ಸಪೋರ್ಟ್ ಮಾಡೋದು. ಬ್ರೋ ಇವಾಗ ನಿಮ್ಮ ಫ್ರೆಂಡ್ ಆಗ್ಬಿಟ್ಟು ಅವನೇನೋ ಕೆಟ್ಟದ್ ಮಾಡಕ್ ಹೋಗ್ತಾ ಇದ್ದಾನೆ ಅಂತಾನೆ ಅದು ಸಪೋರ್ಟ್ ಮಾಡೋದಿದೆಯಲ್ಲ. ಕೆಟ್ಟದ್ ಮಾಡಿದಷ್ಟೇ ತಪ್ಪು ಅದು. ಫ್ರೆಂಡ್ ಇಸ್ ಅ ಫ್ರೆಂಡ್. ಅವ್ರು ಹೇಳಿದ್ ನಿಜ. ಫ್ರೆಂಡ್ ಕೆಟ್ಟದ ದಾರಿಗೆ ಹೋಗ್ತದಾನೆ, ಅವ್ನು ಒಳ್ಳೆ ದಾರಿಗೆ ತರ್ತೀನಿ ಅನ್ನೋದು ಅದು ನನ್ನ ಒಳ್ಳೆ ಗುಣ ಅನ್ನಲ್ಲ, ಅದನ್ನ ಒಪ್ಕೊಳ್ಳೋಣ. ಈಗ ಯಾವ್ದೋ ನಿಮ್ ಫ್ರೆಂಡ್ ರೇಪ್ ಮಾಡಕ್ ಹೋಗ್ತಾ ಇದ್ದಾನೆ, ನೀವು ಸಪೋರ್ಟ್ ಮಾಡಕ್ ಹೋಗ್ತೀರಾ? ಆ ಥರ ತುಂಬಾ ನಾರ್ಮಲ್ ಆಗಿ ಕೆಟ್ಟದಂದ್ರೆ ಈಗ ಕಾಲೇಜ್ ಲೈಫಲ್ಲಿ ಇದೀವಿ ಅಂಥದ್ರಲ್ಲಿ ಬೇಡ ಬ್ರೋ. ನಾಳೆ ದಿನ ಚಿಕ್ಕದ್ ಸಪೋರ್ಟ್ ಮಾಡಿ ನನ್ನ ಫ್ರೆಂಡ್ ಇದ್ದಾನೆ ಅಂತ ದೊಡ್ಡದೇ ಮಾಡಕ್ ಹೋಗ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಮಲ್ಲಿರುವಂತ ಯಾವ್ದಾದ್ರು ಒಂದು ಒಳ್ಳೆ ಗುಣನ ಹೇಳಿ. ಲಾಯಲ್ ಅದೊಂದೇ. ಸ್ಟ್ರೇಟ್ ಫಾರ್ವರ್ಡ್ ಅನ್ಸಿದ್ದನ್ನ ಹೇಳ್ಬಿಡ್ತೀನಿ, ನೋ ಫಿಲ್ಟರ್ಸ್. ಇವ್ರು ನೋಡ್ರೆ ಗೊತ್ತಾಗತ್ತೆ. ಓಕೆ, ನನ್ನ ಬಗ್ಗೆ ಏನಾದ್ರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಬೇಕು ಅಂತ ಹೇಳಿ. ರೈಟ್ ನೌ ಯು ಆರ್ ದಿ ಬೆಸ್ಟ್ ಅನ್ಸಿದೆ, ಗೊತ್ತಿಲ್ಲ ಯಾಕೆ. ಥ್ಯಾಂಕ್ ಯು. ವಿಡಿಯೋಸ್ ಎಲ್ಲ ನೋಡಿದೀನಿ, ಖುಷಿ ಆಯ್ತು ಮೀಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಐ ಟೇಕ್ ದಿಸ್ ಆಸ್ ಅ ಕಾಂಪ್ಲಿಮೆಂಟ್. ಇವಾಗ ಒಂದು ಸ್ವಲ್ಪ ಚೇಂಜ್ ಮಾಡೋಣ. ಅವ್ರ ಬಗ್ಗೆ ನೀವು ಹೇಳಿ, ನಿಮ್ಮ ಬಗ್ಗೆ ಅವ್ರು ಹೇಳಿ. ನಾನು ಏನೇ ತಪ್ಪು ಮಾಡಿದ್ರು ಅವಳು ಒಪ್ಕೊಂತಾಳೆ. ನೀವು ಏನೇ ತಪ್ಪು ಮಾಡಿದ್ರು ಒಪ್ಕೋತಾರೆ. ನೀವು ಕೇಳಿದ್ರಲ್ಲ, ಅದೇ ನನ್ನ ಒಳ್ಳೆ ಗುಣ. ಫಸ್ಟ್ ಟೈಮ್ ಜೀವನದಲ್ಲಿ ದೇವತೆ 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 ಅಂತ ಕೇಳಿದೆ, ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ. ಸೀರಿಯಸ್ ಆಗಿ ಬ್ರೋ, ನೀವು ಏನೇ ತಪ್ಪು ಮಾಡಿದ್ರು ಒಪ್ಕೋತಾರೆ. ಲೈಫ್ ಅಲ್ಲಿ ಇಂಥ ದೇವತೆನ ಮಿಸ್ ಮಾಡ್ಕೋಬೇಡಿ. ಅವ್ರಲ್ಲಿರುವಂತ ಒಂದು. ನಾನ್ ಸ್ವಲ್ಪ ಹಠ ಮಾಡೋದು ಜಾಸ್ತಿ, ಅದಕ್ಕೆ ಸ್ವಲ್ಪ ಅದಕ್ಕೆ ಅವರೆಲ್ಲ ಒಪ್ಕೋತಾರೆ. ಒಪ್ಕೊಳ್ಳಲ್ಲ, 1-2 ಮಾತು ಬೈದು ಆಮೇಲೆ ಮತ್ತೆ ಮಾತಾಡ್ಸ್ತೀನಿ. ಇವರಲ್ಲಿರೋ ಒಳ್ಳೆ ಗುಣ ನಾನು ಹೇಳ್ತೀನಿ. ಅವ್ರು ಎಷ್ಟೇ ಸರಿ ಜಗಳ ಆಡಿದ್ರು ವಾಪಸ್ ಹೋಗಿ ಮಾತಾಡ್ಸೋದು ಬ್ರೋನೆ. ಕರೆಕ್ಟ್ ಅಲ್ಲ? ಇದು ನೀವೇ ಅಲ್ಲ, ಯೂನಿವರ್ಸಲ್. ಎಲ್ಲರ ಮೈನಲ್ಲಿ ನಡೆಯೋದು ಇದನ್ನೇ. ಹಚ್ಕೊಂತೀನಿ ಎಲ್ಲ. ಎಲ್ರು ಹಚ್ಕೋತೀರಾ? ನಾಟ್ ಎವ್ರಿ ಒನ್, ಬಟ್ ಯಾರಾದ್ರೂ ಇಷ್ಟ ಆದವ್ರನ್ನ ಬಿಟ್ಕೊಡಲ್ಲ ಅಷ್ಟು ಬೇಗ. ನಂಗೆ 1 ನಿಮಿಷ ಖುಷಿ ಆಗೋಗ್ಬಿಡ್ತು.
ತುಂಬಾ ಕಷ್ಟ ಇವಾಗ ಹುಡುಕಿ ಒಳ್ಳೆ ಗುಣ. ನಿಮ್ ತರ ಇಂಟ್ರೋವರ್ಟ್ ಅಲ್ಲ, ನಾನು ಎಕ್ಸ್ಟ್ರೋವರ್ಟ್. ಇವ್ರು ಎಕ್ಸ್ಟ್ರೋವರ್ಟ್. ಹಾ, ಸೇಮ್ ನಿಮ್ ತರ ಇಂಟ್ರೋವರ್ಟ್. ನೀವು ಕೊರೋನಾ ಬಂದವ್ರ ತರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರಿ. ಸೇಮ್ ಮಾತಾಡ್ತೀರಾ ಜಾಸ್ತಿ? ಇಲ್ಲಪ್ಪ, ಹಾ? ಕಡಿಮೆ ಮಾತಾಡು. ಕಮ್ಮಿ ಮಾತಾಡ್ತೀರಾ? ನೀವು ಒಂಥರ ಬಿಜ್ಲಿ ಪಟಾಕಿ ಇದ್ದಂಗೆ. ಓಕೆ, ನಿಮ್ಮಲ್ಲಿರುವಂತ ಒಂದು ಹ್ಯಾಬಿಟೋ ಇಲ್ಲ ಇದೊಂದು ನನ್ನ ಕೆಟ್ಟ ಗುಣ ಅಂತ ಅನ್ಸೋದಾದ್ರೆ ಯಾವ್ದು? ಜಾಸ್ತಿ ಜಡ್ಜ್ ಮಾಡ್ತೀವಿ ಎಲ್ಲರೂ. 4 ಜನದಾಗ ವಿ ಜಡ್ಜ್ ಅ ಲಾಟ್. ಹೌದಾ? ಜಸ್ಟ್ ಟೆಲ್ ಮಿ, ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದೋ ಒಂದು, ಓಕೆ ಯಾರೋ ಬೇಡ, ನನ್ನ ಬಗ್ಗೆನೇ ಮಾತಾಡೋಣ. ಈಗ ನೀವು 4 ಜನ ಅಲ್ಲಿ ಏನೋ ಪಾನಿಪುರಿ ತಿಂತಾ ಇದಾರೆ, ಅಲ್ಲ ಏನೋ ಮಾಡ್ತಾ ಇದೀರಾ. ಇಫ್ ಐ ಕಮೆಂಟ್, ನೀವು ಯಾವ ತರ ಜಡ್ಜ್ ಮಾಡ್ತೀರಾ, ಏನ್ ಮಾತಾಡ್ತೀರಾ? ಇಲ್ಲಿಂದ ನಾವು ಪಾಸ್ ಆಗ್ಬೇಕಾರೆ ನೋಡಿದ್ರ ಅವನು He's so handsome, yeah. ದಿನ ಜಾಗಿಂಗ್ ಮಾಡಿದ್ರೆ ಹೀಗೆ ಇರೋದು. He's so cute, yeah. ಮಸ್ತೇನಾ? ಅದೇ ಕೆಟ್ಟ ಗುಣ ಯಾವ್ದಾರ ಒಂದನ್ನ ಹೇಳಲೇಬೇಕು, ಹೇಳಿ. ಏನ್ ಮಾಡ್ತೀವಿ, ಎಲ್ಲರೂ ಎಣ್ಣೆ ಹೊಡಿತೀವಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಅದನ್ನ ಅವರಿಬ್ರು ಹೊಡಿ, ಎಲ್ಲ ನಾವಿಬ್ರು ಹೊಡಿತೀವಿ. ಕಲಿಗಾಲ ಕೆಟ್ಟದಾಗ ಮಾತಾಡ್ತೀವಿ. ಕೆಟ್ಟದಾಗ ಮಾತಾಡ್ತೀರಾ? ಬಾಯಿ ತೆಗೆದ್ರೆ ತುಂಬಾ ಒಳ್ಳೆ ವರ್ಡ್ಸ್ ಇರುತ್ತೆ, ಎಸ್ಪೆಷಲಿ ಸಂಸ್ಕೃತ ಇರುತ್ತೆ. ಯಾರು ಇವರೆಲ್ಲ? ಸಂಸ್ಕಾರಿ ಹಂಗೆ ಬಟ್ಟೆ ಹಾಕೊಂಡು ಸಂಸ್ಕೃತ ಮಾತಾಡ್ತಾರೆ ಗೈಸ್. ನಮ್ಮ ಅಪ್ಪ ಅಮ್ಮ ನೋಡ್ಬೇಕು. ಇಲ್ಲ, ಎಂತ ಮಕ್ಳಿಗೆ ಜನ್ಮ ಕೊಟ್ಟಿಲ್ಲ. ಒಂದೊಂದು ಮುತ್ತು ಕಡೆ. ಇವ್ರು ಯಾರು ಅಂತ ಗೊತ್ತಿಲ್ಲ. ಯಾರು ಅಂತ ಗೊತ್ತಿಲ್ಲ. एकदम इन्होंने वक्त बदल दिया, जज्बात बदल दिए, जिंदगी बदल दी। ओ भाई मारो मुझे मारो. ನಾನು ಒಳ್ಳೇದು ಯಾವ್ದು ಮಾಡೋದಿಲ್ಲ, ಎಲ್ಲ ಕೆಟ್ಟದ್ದು. ನೀವು ಯಾವ್ದು ಒಳ್ಳೇದೇನು ಮಾಡೋದೇ ಇಲ್ಲ. ಸೀರಿಯಸ್ ಆಗಿ? ಸೀರಿಯಸ್. ಓಕೆ, ಕೆಟ್ಟದ್ದು ಏನ್ ಮಾಡ್ತಾರೆ ಹೇಳಿ? ಫ್ರೆಂಡ್ಸ್ಗೆ ತುಂಬಾ ಬೈತಿದ್ದೀನಿ, ನನ್ನ ಜೊತೆ ಇದ್ರೇನು ನಾನು ಬೈತಾನೆ ಇರ್ತೀನಿ. ಅವ್ರಿಗೆ ಒಳ್ಳೇದಂತೂ ನಾನು ಮಾಡೋದಿಲ್ಲ. ಒಳ್ಳೇದೇನು ಮಾಡೋದೇ ಇಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಕೋಪ ಬಂದಾಗ ಅವ್ರಿಗೆ ಬೈದ್ ಬಿಡ್ತೀನಿ, ಮತ್ತೆ ಅವ್ರ ಜೊತೆನೆ ಇರ್ತೀನಿ. ಅವ್ರ ಜೊತೆನೇ ಇರ್ತೀರಾ? ಇದು ರೀ ಟ್ಯಾಲೆಂಟ್. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡದ ಮಾತಾಡ್ತೀಯ ನೀನು. ಎರಡನೇ ಕ್ವಶನ್ ಏನು ಅಂತ ಅಂದ್ರೆ, ನೀವು ಲಾಸ್ಟ್ ಸುಳ್ಳು ಹೇಳಿದ್ದು ಯಾವಾಗ, ಯಾರಿಗೆ, ಏನಕ್ಕೆ? ಇದನ್ನ ಸತ್ಯ ಹೇಳಬೇಕು. ನನ್ನ ಹತ್ರ ಸುಳ್ಳು ಹೇಳ್ಬಿಡಿ. ಈಗ ಸ್ವಲ್ಪ ಹೊತ್ತು ಮುಂಚೆ ಪಾನಿಪುರಿ ಕೇಳ್ಕೊಂಡ್ ಬಂದ್ಲು, ಇಲ್ಲಿ ಮುಂದೆ ಬೇಜಾನ ಒಬ್ಬ ಕೊಡಿಸ್ತೀನಿ ಹೇಳ್ಬಿಟ್ಟು ಬಂದು. ಇದೇ ಜಸ್ಟ್ ನೀವು ಶಾಪಿಂಗ್ ಮಾಡಕ್ ಬಂದಿದ್ದೆ. ನಂದು 5000 ನಾ ತಗೊಂತೀನಿ ಅನ್ಕೊಂಡಿದ್ದೆ. ಇಲ್ಲಿ ಚಿಕ್ಕಪೇಟೆ ಬರೋದ 3000 ಸಮೀಪಲ್ಲೇ ಆಯ್ತು. ಆಂಟಿ 2000 ಸ್ಕ್ಯಾಮ್ ಮಾಡೋರು ಆಂಟಿ. ಓಕೆ, ನೀವು ಇವನಿಗೆ ಹೇಳಿದ್ದು ಲಾಸ್ಟ್ ಟೈಮು, ನೀನ್ ತುಂಬಾ ಪಾನಿಪುರಿ ಹುಚ್ಚು, ತಿನ್ಬೇಡ ಅಂತ ಅವನು. ನಾನ್ ತಿಂದಿರ್ತೀನಿ ಹೇಳಿರಲ್ಲ. ಲಾಸ್ಟ್ ಟೈಮ್ ಅದೇ ಸುಳ್ಳು ಹೇಳಿದ್ದು. ತಿಂದಿದ್ದೆ, ತಿಂದ್ಯಾ ಅಂತ ಕೇಳ್ದ, ತಿಂದಿಲ್ಲ ಅಂತ ಹೇಳಿದ್ದೆ. ಇದೆಲ್ಲ ಒಂದ್ ಸುಳ್ಳಮ್ಮ. ಈ ತರ ನಾನು ಬೆಳಗ್ಗೆ ಸಾಯಂಕಾಲ 1000 ಹೇಳಿಡ್ತೀನಿ ನಾನು. ಒಂದು ಹಾಫ್ ಅನ್ ಅವರ್ ಇಲ್ಲ 1 ಅವರ್ ಮುಂಚೆ ಇವತ್ತು ಎಕ್ಸಾಮ್ ಇತ್ತು ನಂದು. ಬರದ್ ಬಂದ್ಮೇಲೆ ಕೇಳಿದ್ರೆ ಹೆಂಗಾಯ್ತು ಅಂತ. ನಿನ್ನೆ ಫುಲ್ ಅಡ್ಡಾಡಿದ್ದೆ, ಓದಿರ್ಲಿಲ್ಲ, ಚೆನ್ನಾಗಾಗಿಲ್ಲ, ಚೆನ್ನಾಗಾಯ್ತು ಅಂತ ಹೇಳಿದೆ. ಹೆಂಗೆ ನಾವು ಹೇಳಿದೆ ನೆನಪಿಲ್ಲ. ಸುಳ್ಳು ಹೇಳಿದೆ ನೆನಪಿಲ್ಲ ಯಾಕೆ? ನೀವು ಸತ್ಯ ಹೇಳಿ ಮಾ. ಇಲ್ಲ, ನಾವೆಲ್ಲ ಸತ್ಯನೇ ಮಾತಾಡುದು. ಹೇಳಿದ್ರು ಅವ್ರು ಇವಾಗ ಒಂದು ಜಸ್ಟ್ ಒಂದು 5 ಮಿನಿಟ್ಸ್ ಬ್ಯಾಕ್ ಹೇಳಿದ್ರಲ್ಲ ಕೋಪನೇ ಬರಲ್ಲ ಅಂತ, ಸುಮ್ಮನೆ ಹೇಳಿದ್ದು ಕೋಪ ಬರೋದಿಲ್ಲ ಅಂತ. ನೀವು ಸುಳ್ಳು ಹೇಳಿದ್ರಿ ನನ್ಗೆ. ನಿಮ್ಗೆ ಸುಳ್ಳು ಹೇಳಿ ನೋಡಿದ್ರ, ಕಣ್ಣು ಮುಂದೆನೆ ಸುಳ್ಳು ಹೇಳಿದ್ರು. ಕೋಪ ಬರುತ್ತೆ, ಎಲ್ಲಿ ಕೋಪ ಬರ್ಬೇಕು ಅಲ್ಲಿ ಕೋಪ ಬರುತ್ತೆ. ಎಲ್ರಿಗೂ ಮನುಷ್ಯರು ಅದು ಒಪ್ಕೊಳಲ್ಲ ನೋಡಿ. ನಾನು ನೀವು ಹೇಳಿದೆಲ್ಲ ಸುಳ್ಳು ಅಂತ ಗೊತ್ತಿದ್ರು ಎಷ್ಟು ಚೆನ್ನಾಗಿ ತಲೆ ಆಡಿಸ್ತಾ ಇದ್ದೆ. ನೀವು ಅಮ್ಮಂಗೆ ಏನಂತ? ಅಮ್ಮ ಕಾಲೇಜಲ್ಲಿ ಬುಕ್ಸ್ಗೆ ಅಮೌಂಟ್ ಬೇಕು ಅಂತ ತಗೊಂಡು ಬಟ್ಟೆ ತಗೊಂಡ್ಬಿಡ್ತೀರಾ? ಆಂಟಿ ನೋಡಿ, ನೆಕ್ಸ್ಟ್ ಟೈಮ್ ಇಂದ ಬುಕ್ಸ್ ಅಂತ ಕೇಳಿದ್ರೆ ಲೈಬ್ರರಿನಲ್ಲಿ ಹೋಗಿ ಓದು ಅಂತ ಹೇಳಿ ಆಂಟಿ. ಈ ಶೂಸ್ ಮತ್ತೆ ಇದು ಎಲ್ಲ ನನ್ನ ಸೇವಿಂಗ್ಸ್ ಅಲ್ಲಿ ತಗೊಂಡಿದ್ದು, ಬಟ್ ಅಮ್ಮಗೆ ಫ್ರೆಂಡ್ ಕೊಡ್ಸಿದ್ದು ಅಂತ ಹೇಳಿದೀನಿ. ಅಮ್ಮ ನಂಬ್ಕೊಂಡ್ಬಿಟ್ರು. ಇಲ್ಲ, ಮತ್ತೆ ರಿಟರ್ನ್ ಮಾಡ್ಬೇಕು ಅಮೌಂಟ್ ಅಂತ ಕೂಡ ಹೇಳಿದೀನಿ. ಲೇಟ್ ಆಗಿ ರಿಟರ್ನ್ ಮಾಡ್ತೀನಿ. ಆಂಟಿ ಒಂದ್ ಸುಳ್ಳಲ್ಲ ಆಂಟಿ, ಲೈನ್ ಗಟ್ಲೆ ಬಿಡ್ತಾರ ಸುಳ್ಳುಗಳನ್ನ. ನಿಮ್ಮ ಯಾರ್ಯಾರನೋ ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರೆ, ಇವ್ರನ್ನ ಮಾಡ್ಬೇಕು ಫೈನಾನ್ಸ್ ಮಿನಿಸ್ಟರ್ಗೆ. ಪಾಕಿಸ್ತಾನ ಹತ್ರನೇ ದುಡ್ಡು ತಗೊಂಡು ಪಾಕಿಸ್ತಾನ್ಗೆ ಸಾಲ ಕೊಡ್ತಾರೆ. ಈಗ ನಾ ಅಪ್ಪಾಜಿಗೆ ಫೋನ್ ಪೇ ಮಾಡ್ಲಿ ಅಂತ ಕ್ಯಾಶಿಗೆ ಬಂದಿದ್ವಾ, ಕ್ಯಾಶ್ ಇತ್ತು, ಜಸ್ಟ್ ಎಕ್ಸ್ಟ್ರಾ ಫೋನ್ ಪೇ ಮಾಡಿಸ್ಕೊಳೋಣ ಅಂತ ಸುಳ್ಳು ಹೇಳಿದ್ಲು. ಯಾರ ಮಕ್ಕಳಪ್ಪ ನೀವೆಲ್ಲ? ಅವ್ರು ಯಾವ್ದು ಹೇಳಿ ಯಾವ್ದು ಹೇಳಿ? ಲಾಸ್ಟ್ ಹೇಳಿದ್ ಹೇಳಿ. ಎಲ್ಲ ಸುಳ್ಳೇ ಹೇಳಿರೋದು. ಚಪ್ಪಾಳೆ ಚಪ್ಪಾಳೆ. ಸೀರಿಯಸ್ಲಿ ಇಲ್ಲ, ನಿಜ ಹೇಳ. ಇಲ್ಲಿರೋ ಎಲ್ರಿಗೂ ನೀವೇ ಜಾಸ್ತಿ ಸುಳ್ಳು ಹೇಳೋದು. ನಿಜ ಹೇಳಲ್ಲ. ಅದೇ ನಿಜನೇ ಹೇಳಲ್ಲ ನೋಡಿ, ಸತ್ಯ ಬರುತ್ತೆ. ನಾನು ಇವತ್ತು ಹೇಳ್ಬಿಟ್ಟು ಬಂದಿದ್ದೀನಿ, ಟ್ಯಾಟೂ ಹಾಕ್ಸ್ತೀನಿ ಅಂತ ನಮ್ಮ ಹಸ್ಬೆಂಡಿಗೆ ಗೊತ್ತಿಲ್ಲ. ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಎಲ್ಲೇ ಸುಮ್ಮನೆ ಹೊರಗಡೆ ಹೋಗಿ ಬರ್ತೀನಿ, ಟ್ಯಾಟೂ ಹಾಕ್ಸಕ್ ಹೋಗ್ತೀನಿ ಅಂತ ಹೇಳಿ ಬಂದಿಲ್ಲ. ಏನ್ ಹಾಕ್ಸಿದ್ದೀರಾ ಟ್ಯಾಟೂ? ಇಫ್ ಡೋಂಟ್ ಮೈಂಡ್. ಇನ್ಫಿನಿಟಿಲಿ ನಮ್ದು ಇನ್ಶಿಲ್ ಹಾಕ್ಸಿದ್ದೀನಿ. ಕ್ರೇಜಿ. ನಮ್ಮ ಅಣ್ಣಗೆ ಹೇಳಿದ್ದೀನಿ ಸುಳ್ಳು, ಬೆಳಿಗ್ಗೆ ಕಾಲೇಜ್ ಇದೆ ಅಂತ ಹೇಳ್ಬಿಟ್ಟು ಆಚೆ ಸುತ್ತಾಡಕ್ ಬಂದಿದ್ದೀನಿ.
ಬ್ರೋ, ಮೂರನೇ ಕ್ವಶನ್ ಬಂದ್ಬಿಟ್ಟು, ಜೀವನದಲ್ಲಿ ಏನಕ್ಕಾದ್ರೂ ಜಾಸ್ತಿ ಭಯ ಪಡ್ತೀರಾ? ಭಯ ಪಡೋದಾದ್ರೆ ಏನಕ್ಕೆ? ನಮ್ಗೆ ಹತ್ರ ಇದ್ದ ವ್ಯಕ್ತಿ ಕಳ್ಕೊಳೋದಕ್ಕೆ, ಜೊತೆ ಹತ್ರ ಇರೋ ನಮಗೆ ತುಂಬಾ ಹತ್ರ ಇರೋ ವ್ಯಕ್ತಿನ ಕಳ್ಕೊಳೋದಕ್ಕೆ. ಅದಕ್ಕೆ ಭಯ ಪಡ್ತೀರಾ? ಮನೆಯಲ್ಲಿ ಆದ್ರೆ ನಮ್ಮ ಪಪ್ಪ ಎದುರ್ಕಂತೀನಿ ನಾನು. ಸ್ಟ್ರಿಕ್ಟಾ? ಸ್ಟ್ರಿಕ್ಟ್ ಆದ್ರೆ ಆತರ ನೋಡಿದ್ರೆ ಸ್ಟ್ರಿಕ್ಟ್. ನೀವು ಯಾವ ಹುಡುಗಿ ಹತ್ರ ಮಾತಾಡಲ್ಲ ಅಂತ ಅಂದ್ರು ಅವಲೇ ಗೊತ್ತಾಯ್ತು ನನಗೆ. ನೀವು ಅಪ್ಪ ಇಲ್ಲ ಅಮ್ಮ ಸ್ಟ್ರಿಕ್ಟ್. ಮಾತಾಡೋದಿಲ್ಲ, ಹೆಚ್ಚು ಮಾತಾಡಂಗೆ ನಾನು. ಯಾಕೆ ಬ್ರೋ? ನನಗೆ ಏನ್ ಮಾತಾಡ್ಬೇಕಂತಾನೆ ಬರಲ್ಲ, ಅದಕ್ಕೆ ಜೊತೆ ಒಂದ್ 2 ದಿನ ಓಡಾಡಿ. ನನ್ ಜೊತೆ ಅಲ್ಲ, ಸುಜಿತ್ ಜೊತೆ ಓಡಾಡಿ. ಅವ್ನು 2 ದಿನ. ಸುಜಿತ್ ಜೊತೆ 2 ದಿನ ಸಾಕು, 2 ಅವರೇ ಚೇಂಜ್ ಮಾಡ್ಬಿಡ್ತಾನೆ ನಿಮ್ಗೆ. ಭಯಪಡೋದು ನಮ್ಮ ಅಮ್ಮಂಗೆ ಬ್ರಾ ಅದು ಬಟ್ ಅಮ್ಮ ಕೂಲ್ ಅಲ್ವಾ? ನಮ್ಮ ಅಮ್ಮ ಕೂಲ್ ಆಗಿರೋದಕ್ಕೆ ನಮ್ಮ ಅಮ್ಮ ಮಾತಾಡಿದ್ರೆ ಯಾವ್ದು ಸರ್ಕಾಸ್ಟಿಕ್ ಯಾವ್ದು ಕೂಲ್ ಅಂತ ಅರ್ಥನೇ ಆಗಲ್ಲ ಬ್ರಾ. ಈಗೆಲ್ಲಾದ್ರೂ ಹೋಗ್ಲಾ ಅಂತ ಕೇಳಿದಾಗ ನಮ್ಮಮ್ಮ ಹೋಗೋ ಅಂದ್ರೆ ನನ್ಗೆ ಭಯ. ನಮ್ಮಮ್ಮ ಸರ್ಕಾಸ್ಟಿಕ್ ಆಗಿ ಹೋಗು ಅಂದ್ರ ಇಲ್ಲ ಹೋಗ್ಬೇಡ ಅಂತ ನನಗೆ ವಾರ್ನಿಂಗ್ ಕೊಟ್ಟಿದ್ದ ಅಂತ. ಜೀವನದಲ್ಲಿ ಏನಕ್ಕೋಸ್ಕರ ಜಾಸ್ತಿ ಹೆದರ್ತೀರ? ಅಂದ್ರೆ ಓಕೆ, ಈ ವಿಚಾರದ ಮೇಲೆ ನನಗೆ ಭಯ ಇದೆ, ಇಲ್ಲ ಇವ್ರನ್ನ ಕಂಡ್ರೆ ಭಯ ಇದೆ, ಇಲ್ಲ ಇದ್ರ ಮೇಲೆ ಭಯ ಇದೆ ಅನ್ನೋ ತರ ಅದಾದ್ರೆ ಯಾವ್ದು? ಹುಡುಗಿ ಹುಡುಗಿ ಕಂಡ್ರೆ ಜಾಸ್ತಿ ಭಯ. ಅಂದ್ರೆ ಹುಡುಗರ ಜೊತೆನೇ ಇದೀರಾ? ಫ್ರೆಂಡ್ಸ್ ಓಕೆ, ಯಾರಾದ್ರೂ ಲವ್ ಮಾಡ್ಬೇಕು ಹುಡುಗ ಅಂತಾನೆ ಹೇಳೋದು, ಅವ್ರನ್ನ ಜೊತೆಲಿ ಅವ್ರು ಹುಡುಗ ಅಂತಾನೆ ಹೇಳೋದು, ಹುಡುಗಿ ಅಂತ ಯಾವತ್ತೂ ಕರೆದೇ ಇಲ್ಲ. ಓಕೆ, ಹುಡುಗಿ ಅಂದ್ರೆ ಭಯ. ನನಗೆ ಯೂಶಲಿ ಫ್ಯಾಮಿಲಿ, ಬಿಕಾಸ್ ಈಗ ಸುಮ್ಮನೆ ಈಗ ಬಂದಿರೋದಕ್ಕೂ ನೀವು ಬೇಕಾದ್ರೆ ಈಗ ಪೋಸ್ಟ್ ಮಾಡಿದ್ರೆ ನನ್ನ ಫ್ಯಾಮಿಲಿ ಅಯ್ಯೋ ಯಾರ ಜೊತೆ ಹೋಗಿದೆ, ನನಗೆ ಅದು ಇಷ್ಟ ಆಗಲ್ಲ ಮೆಂಟಾಲಿಟಿ. ನಿಮ್ಮೊಬ್ಬರ ಫ್ಯಾಮಿಲಿ ಅಲ್ಲ ರೀ, ಎಲ್ಲರ ಫ್ಯಾಮಿಲಿನೂ ಹಂಗೆ. ನನಗೆ ಅದೇ ಪ್ರಾಬ್ಲಮ್. ಅಂಡ್ ಮನೆಗೆ ಕೊಡೋ ಪ್ರಯಾರಿಟೀಸ್ ಹ್ಯೂಮನ್ ಸಿಗಿಲ್ಲ. ಜೀವನದಲ್ಲಿ ಈ ಫ್ಯಾಮಿಲೀಸ್ಗಳು ಇರ್ತಾರಲ್ಲ, ಅಂದ್ರೆ ಫ್ಯಾಮಿಲೀಸ್ ಅನ್ನೋದು ರಿಲೇಷನ್ಸ್ಗಳು, ಅವ್ರ ತಟ್ಟಿನಲ್ಲಿ ಹೆಗಣ ಬಿದ್ದಿದ್ರು ಬೇರೆ ತಟ್ಟಿನಲ್ಲಿ ಬಿದ್ದಿರೋ ಕೂದಲನ್ನೇ ಹುಡುಕ್ತಾ ಇರ್ತಾರೆ. ಎಂತಹ ಮಾತು ಹೇಳಿದ್ರೆ ತಂದೆ. ದೇವ್ರ ಮೇಲೆ ಭಯ. ಇವಾಗ ಏನಾದ್ರೂ ಮಾಡ್ಬೇಕಾದ್ರೆ ಓಕೆ ನಾನು ಇದು ಮಾಡಿದ್ರೆ ದೇವ್ರು ನೋಟಿಸ್ ಮಾಡ್ತಾ ಇರ್ತಾರೆ. ಶುಡ್ ಐ ಡೂ ಇಟ್ ಆರ್ ನಾಟ್ ಡೂ ಇಟ್? ನಾನು ಥಿಂಕ್ ಮಾಡ್ತೀನಿ. ಕರ್ಮ ರಿಟರ್ನ್ಸ್ ಅಲ್ಲ, ಅದನ್ನ ನಂಬ್ತೀರಾ ಜಾಸ್ತಿ? ನಂಬ್ತೀನಿ. ಅಲ್ಟಿ ಆನ್ಸರು. ಬ್ಯಾಂಕ್ ಅವ್ರು ನೋಡಿದ್ರೆ ಸ್ವಲ್ಪ ಏನೇ ಬ್ಯಾಂಕ್ ಅವ್ರನ್ನ? ಬ್ಯಾಂಕ್ ಎಂಪ್ಲಾಯೀಸ್ ಯಾಕೆ? ಅದೇನೋ ನನಗೆ ಅವ್ರು ನೋಡ್ರೆ ಭಯ. ನಿಮ್ಮ ಅಕೌಂಟ್ ಜಾಸ್ತಿ ದುಡ್ಡಿದ್ಯಾ? ಅಲ್ಲಿ ಹೋದಾಗ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೋ ತಪ್ಪು ಕೊಡ್ತಾರೋ ಗೊತ್ತಿಲ್ಲ, ಬಟ್ ಅವ್ರ ಹತ್ರ ಹೋಗಕ್ಕೆ ಭಯ ನನಗೆ. ಒಂದ್ ದಿನದ ಮಟ್ಟಿಗೆ ನೀವೇನಾದ್ರೂ ಹುಡುಗ ಆದ್ರೆ ಮಾಡುವಂತ ಕೆಲಸ ಯಾವುದು? ಏನಿಲ್ಲ, ರಾತ್ರಿ ಎಲ್ಲ ಓಡಾಡ್ತೀನಿ ಒಂದಿನ ಪೂರ್ತಿ. ನೀವ್ ಹೇಳಿದ್ ನೋಡ್ರೆ ಯಾವ ಮಾಡ್ತೀನಿ ಅನ್ನಂಗೆ ಇರ್ತದೆ. ಆರಾಮಾಗಿ ಬನಿಯನ್ ಹಾಕೊಂಡು ರೋಡಲ್ಲಿ ಓಡಾಡ್ಕೊಂಡು ಅಲ್ಲೇ ಪಾನ್ ಪರ ಕುಕ್ಕೊಂಡು ಅದ್ ಮಾಡ್ತೀರಾ? ಫ್ರೀಯಾಗಿ ಓಡಾಡ್ಬೋದಲ್ವಾ, ಆರಾಮಾಗಿ ಈಗೇನು 3 ಜನ ಇಟ್ಕೊಂಡವ್ರ ನಿಮ್ಗೆ? ನೀವೇನ್ ಮಾಡ್ತೀರಾ? ಸೇಮ್ ಬೈಕ್ ತಗೊಂಡು ವಿಲ್ ರೋಮ್ ಎವ್ರಿವೇರ್ ಅಷ್ಟೇ. ಅಷ್ಟೇ? ಓಡ್ಸಕ್ ಬರುತ್ತಾ ಬೈಕು? ಕಲ್ತ್ಕೋತೀನಿ. ಒಂದಿನ ಹುಡುಗಾಗಿರೋದ್ರಲ್ಲಿ ಬರುತ್ತೆ, ಆದ್ರೆ ಐ ವೋಂಟ್ ಡ್ರೈವ್. ಬೇರೆಯವ್ರ ಸೇಫ್ಟಿಗೋಸ್ಕರ. ದಯವಿಟ್ಟು ಓಡಿಸ್ಬೇಡಿ. ಬೈಕ್ ತಗೊಂಡ್ ಟ್ರೆಕ್ ಬೈಕ್ ತಗೊಂಡ್ ಟ್ರಕ್ ಹೋಗ್ತೀರಾ? ಅದೇಂಗೋ? ಐ ಮೀನ್ ಬೈಕ್ ತಗೊಂಡು ಎಲ್ಲಾದ್ರೂ ಘಾಟ್ ಸೆಕ್ಷನ್. ಜೀವನದಲ್ಲಿ ಹೆಣ್ಮಕ್ಳಿಗೆ ಯಾವ್ಯಾವ ತರ ಆಸೆಗಳಿರುತ್ತೆ, ಫ್ಯಾಂಟಸಿ ಇರುತ್ತೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಈಗ ಈ ಹುಡುಗಿರಲ್ಲೇ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರವರು ಬೇರೆ ಬೇರೆ ಹುಡುಗನ್ನ ಲವ್ ಮಾಡೋದು, ಚೀಟ್ ಮಾಡೋದು ಎಲ್ಲ ಮಾಡ್ತಾರಲ್ಲ, ಅಂತವ್ರಿಗೆ ಒಂದು ಹೊಡೆದು ಬುದ್ಧಿ ಹೇಳ್ಕೊಡ್ತೀನಿ ಆ ದಿನ ಮಟ್ಟಿಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನ್ ದೇವ್ರ ಹತ್ರ ಬೇಡ್ಕೊತೀನಿ, ನೀವು ಆದಷ್ಟು ಬೇಗ ಹುಡುಗಿ ಆಗ್ಲಿ ಅಂತ. ಫುಲ್ ಅಂದ್ರೆ ರೈಡ್ ಮಾಡ್ತಿದ್ದೆ ಬೈಕ್ ಇಟ್ಕೊಂಡು. ಈಗಲೇ ರೈಡ್ ಮಾಡ್ಬೋದಲ್ಲ? ಈಗ ಅದೊಂದು ಏನು ಭಯ ಉಂಟು ಹೋಗ್ಲಿಕ್ಕೆ ಒಬ್ಳಿಗೆ. ಹಾಗೆ ಬಾಯ್ಸ್ ಎಲ್ಲದಂತೂ ಅವ್ರಿಗೆ ಒಂದು ಫ್ರೀ ಇರ್ತದೆ ಎಲ್ಲದಕ್ಕೂ. ಎಂತ ಇದು ಮಾಡಲ್ಲ, ಲೈಕ್ ಹಾಗೆ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರಲ್ಲ. ಸೊ ಎಲ್ಲಿಗಾದ್ರೂ ರೈಡ್ ಮಾಡ್ತಿದ್ರು, ಒಬ್ಳೆ ರೈಡ್ ಮಾಡ್ಕೊಂಡು ಹೋಗ್ತಿದ್ದೆ. ಇರುತ್ತೆ, ಆದ್ರೆ ರೆಸ್ಪಾನ್ಸಿಬಿಲಿಟೀಸ್ ಅಷ್ಟೇ ಇರುತ್ತೆ. ಬಾಯ್ಸ್ ಲೈಫ್ ತುಂಬಾ ಕಷ್ಟ ಇದೆ. ಗರ್ಲ್ಸ್ ಲೈಫೇ ಬೆಟರ್ ಸ್ವಲ್ಪ. ನಂಗೆ ಗರ್ಲ್ ಆಗಿ ಇರ್ಬೇಕು, ಬಾಯ್ ಆಗೋದು ಬೇಡ. ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ ಬಾಯ್ಸ್ ಆಗಿ. ಫಸ್ಟ್ ಟೈಮ್ ಒಂದು ಹುಡುಗಿ ಸತ್ಯ ಮಾತಾಡ್ತಾ ಇದ್ದೀರಾ? ನೋಡಿದ್ದೀನಿ ನನ್ನ ಅಪ್ಪನು ತುಂಬಾ ಎಲ್ಲ ಇಲ್ಲಿ ಫ್ಯಾಮಿಲಿಯನ್ನು ನೋಡ್ಕೊಳ್ತಾರಲ್ಲ, ತುಂಬಾ ಇದೆ. ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಜನ ಏನ್ ಅನ್ಕೊಂಡಿರೋದು ಹುಡುಗರಿಗೆ ಆರಾಮಾಗಿ ಬಿಟ್ಬಿಡ್ತಾರೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದಲ್ಲ ಮ್ಯಾಮ್, ನಮಗೂ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ನಮ್ಗೆ ಮೈನಲ್ಲಿ ಈ ಜಾಗಕ್ಕೆ ಹೋಗ್ಬೇಡ ಅಂತ ಹೇಳ್ದೆ ಇದ್ರು ಅಲ್ಲಿ ಹೋಗೋಕೆ ದುಡ್ಡೆಲ್ಲ ನಾವೇ ಅರೇಂಜ್ ಮಾಡ್ಕೋಬೇಕು. ಅದು ಇರುತ್ತೆ. ಹೆಣ್ಮಕ್ಳಿಗಂತ ಕೊಟ್ಟು ಕಳಿಸ್ತಾರೆ. ಇದು ಕರೆಕ್ಟ್. ಆ ತರ ಇದ್ರೆ ಕಷ್ಟಪಟ್ಟು ಅಮ್ಮ ಅಪ್ಪ ಆಸೆ ಏನಿದೆಯೋ ಅವ್ರಿಗೆ ಇದು ಮಾಡು. ಓಕೆ, ಒಂದಿನ ಹುಡುಗ ಆದರೆ ಅಪ್ಪ ಅಮ್ಮನ ಆಸೆ ಏನಿದೆನೋ ಅದನ್ನ ನೆರವೇರಿಸೋಕೆ ಟ್ರೈ ಮಾಡ್ತೀರಾ?
ಗಂಡ್ಮಕ್ಳಿದಾರ ನಿಮ್ಮ ಅಪ್ಪ ಅಮ್ಮನಿಗೆ? ಇಲ್ಲ. ಸೊ ಅದಕ್ಕೆ ಆ ಆಸೆ ನೆರವೇರಿಸ್ತೀರಾ? ನಾವು ದುಡ್ದು ನಮ್ಮ ಸ್ಯಾಲ್ರಿದಲ್ಲಿ ಫಸ್ಟ್ ಅಮೌಂಟ್ ಅಪ್ಪ ಅಮ್ಮಂಗೆ ಕೊಟ್ಟು ಅವ್ರಿಗೆ ಏನು ಬೇಕೋ ಅವ್ರು ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋ ಆಸೆಗಳಿದೆ ಅವ್ರನ್ನಲ್ಲಿ ಕರ್ಕೊಂಡು ಹೋಗಿ ಸುತ್ತಾಡ್ಸ್ಕೊಂಡು ಬರ್ಬೇಕು. ಒಂದೇಳ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳೋದು, ಹೊರಗಡೆ ಕರ್ಕೊಂಡು ಹೋಗಿ ಸುತ್ತೋದಕ್ಕೆ ಗಂಡ್ಮಕ್ಳು ಆಗ್ಬೇಕು ಅಂತಲ್ಲ. ಇವಾಗ ಆಕ್ಚುಲಿ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳೆ ಚೆನ್ನಾಗಿ ನೋಡ್ಕೋತಾರೆ. ಹೌದಲ್ವಾ? ನಾನು ಗಣೇಶ ಫೆಸ್ಟಿವಲ್ ಡೇಗೆ ಮಿಸ್ ಮಾಡ್ಕೊತೀನಿ. ನಾನು ಬಾಯ್ ಆಗಿದ್ರೆ ಚೆನ್ನಾಗಿರ್ತಿತ್ತು, ಅಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಆಗೋದಿಲ್ಲ. ರೀ ಇವಾಗ ಹೆಣ್ಮಕ್ಳು ಡ್ಯಾನ್ಸ್ ಆಡ್ತಾರೆ ರೀ. ಹೆಣ್ಮಕ್ಳಿಗೆ ಕಷ್ಟ ಏನೋ ಅಂತ ಗೊತ್ತಾಗುತ್ತೆ. ಒಂದಿನ ಹೆಣ್ಣಾದ್ರೆ ಹೆಣ್ಮಕ್ಳಿಗೆ ಕಷ್ಟ ಏನು ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಆಕ್ಚುಲಿ ಕರೆಕ್ಟ್. ತುಂಬಾ ಜನ ಗಂಡ್ಮಕ್ಳಿಗೆ ಹೆಣ್ಮಕ್ಳು ಕಷ್ಟ ಏನು ಅಂತ ಗೊತ್ತಿರಲ್ಲ. ವ್ಯಾಲಿಡ್, ಒಪ್ಕೊಂತೀನಿ. ಹುಡುಗಿ ಎಲ್ಲ ಡ್ರೈವಿಂಗ್ ಮಾಡ್ತೀನಿ, ಸ್ಕೂಟಿ ಹೊಡಿತೀನಿ, ವ್ಯಾಪಾರನೂ ಮಾಡ್ತೀನಿ, ಓದ್ತೀನಿ, ಎಲ್ಲ ಮಾಡ್ತೀನಿ. ಇನ್ನೆಂತ ಅಷ್ಟೇ ಗೈಸ್, ಇವ್ರು ವ್ಯಾಲಿಡ್ ಆಗಿ ಹೇಳಿದ್ರೆ. ಹುಡುಗ ಆದ್ರೆ ಏನಾರ ನಾನು ಎಲ್ಲದನ್ನೂ ಮಾಡ್ತೀನಿ, ಅಷ್ಟೇ ಸಿಂಪಲ್. ಹುಡುಗಿರ್ನ ಚೆನ್ನಾಗಿ ಟ್ರೀಟ್ ಮಾಡ್ತೀನಿ. ಯಾವ ಥರ? ಲೈಕ್ ಇವಾಗಿನ ಹುಡುಗರಿಗೆ ಲೈಕ್ ಹೆಂಗೆ ಮಾತಾಡೋದು ಅಂತ ಗೊತ್ತಾಗಲ್ಲ. ಲೈಕ್ ಸಮ್ ಥಿಂಗ್ಸ್ ದೇ ಡೋಂಟ್ ನೋ ಹೌ ಟು ಟ್ರೀಟ್ ಅ ವುಮೆನ್ ಇನ್ ಆಲ್. ಸೊ ಮೇ ಬಿ ಅದನ್ನು ಮಾಡ್ಬೋದು. ಒಂದಿನ ಮಟ್ಟಿಗೆ ನಾನು ಏನಾರು ಹುಡುಗ ಆದರೆ ಹುಡುಗಿನ ರೆಸ್ಪೆಕ್ಟ್ ಮಾಡೋದಾಗಿರ್ಬೋದು, ಕೇರ್ ತೊಗೊಳೋದಾಗಿರ್ಬೋದು. ಐ ವಾಂಟ್ ಟು ಆ್ಯಡ್ ಒನ್ ಪಾಯಿಂಟ್ ಟು ದಿಸ್. ನೀವು ಈ ಸ್ಟೇಟ್ಮೆಂಟ್ ಹೇಳಿದ್ಕೇನೆ ಹುಡುಗಿರನ್ನ ಚೆನ್ನಾಗಿ ಟ್ರೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ರೀಸೆಂಟಾಗಿ ನಾವು ಒಂದು ಇನ್ಸಿಡೆಂಟ್ ಆಯ್ತು. ಶ್ರೀಲಂಕಾಕ್ಕೆ ಹೋಗಿದ್ವಿ. ಸೊ ನಾವು 4 ಜನ ಹೋಗಿದ್ವಿ. 3 ಜನ ಹುಡುಗಿರು ಬಂದಿದ್ರು. ದೇ ವರ್ ಫ್ರಮ್ ಹೈದರಾಬಾದ್. ಅವರಿಗೆ ಬೆಳಗ್ಗೆ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ದೇ ಹ್ಯಾಡ್ ಒನ್ ಬ್ಯಾಡ್ ಇನ್ಸಿಡೆಂಟ್. ನಾವು ಹಿಂಗೆ ವ್ಲಾಗ್ ಮಾಡ್ಕೊಂಡು ಬೀಚ್ ಹತ್ರ ಕುತ್ಕೊಂಡಿರ್ಬೇಕಾದ್ರೆ ನಾವು ಮಾತಾಡ್ಸಿದ್ವಿ ಪಕ್ಕದಲ್ಲಿ ಇರ್ಬೇಕಾದ್ರೆ. ಅವ್ರಿಗೆ ಇಂಟೆನ್ಷನ್ ಏನು ತಲೆನಲ್ಲಿ ಇತ್ತು ಅಂತ ಅಂದರೆ, ಓಕೆ ಇವರು ನಮ್ಮ ಹತ್ರ ಮಿಸ್ಬಿಹೇವ್ ಮಾಡಿದ್ರು, ಟ್ರೈ ಮಾಡ್ತಾ ಇದ್ದಾರೆ, ಇಲ್ಲಾಂದ್ರೆ ದೇ ವಾಂಟ್ ಟು ಟೇಕ್ ಅನ್ ಅಡ್ವಾಂಟೇಜ್ ಅಂತ ಇಲ್ಲ. ನಾವು ಆ್ಯಕ್ಚುಲಿ 2 ರೂಮ್ ಬುಕ್ ಮಾಡಿದ್ವಿ. ಒಂದು ತಾಜಲ್ ಬುಕ್ ಮಾಡಿದ್ವಿ, ಇನ್ನೊಂದು ಇದರಲ್ಲಿ ಇತ್ತು. ಬಿಕಾಸ್ ನಮಗೆ ಆಫರ್ ಇತ್ತು 2 ಕಡೆಯಿಂದ. ಅವ್ರ ಪಾಪ ಯಾವುದೋ ಹಾಸ್ಟೆಲ್ ಇದ್ರು. ನಾವು ಅವ್ರಿಗೆ ನಮ್ಮ ರೂಮ್ನ ಕೊಡ್ತೀನಿ ನಿಮಗೆ, ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ, ಬಿಕಾಸ್ ನಾವೆಲ್ಲ ಬೇರೆ ಹೋಟೆಲ್ ಸ್ಟೇ ಆಗಿದ್ದೀವಿ, ನಿಮಗೆ ಅಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟೆ. ಅದಾಗಿದ್ಮೇಲೆ ರಾತ್ರಿ ಡಿನ್ನರ್ಗೆ ನಾವು ಹೆಂಗಿರೋ ಹೋಗ್ತಾ ಇದ್ವಿ, ನಮ್ಗೆ ಫ್ರೀ ಇತ್ತು. ನೀವು ಬನ್ನಿ, ಹೆಂಗಿರೋ ಫ್ರೀನೇ ಇದೆ, ಯು ಕ್ಯಾನ್ ಜಾಯ್ನ್ ಅಂತ ಹೇಳಿ. ಅವ್ರಿಗೆ ಬರೋಕ್ಕೂ ಇಷ್ಟ ಇದೆ, ಅಟ್ ದ ಸೇಮ್ ಟೈಮ್ ಭಯನೂ ಇದೆ. ಬಂದು ಆಗಿದ್ಮೇಲೆ ದೇ ವರ್ ಲೈಕ್ ಲಿಟ್ರಲಿ ಕಣ್ಣಲ್ಲಿ ನೀರು ತುಂಬಿಕೊಂಡು, ವಿ ಥಾಟ್ ನೀವು ಕೂಡ ಅದೇ ಹುಡುಗರ ಥರ ಇರ್ತೀರಾ, ಬಟ್ ಯುವರ್ ತರೋ ಜೆಂಟಲ್ಮೆನ್ಸ್ ಅಂತ ಅಂದರು. ಸೊ ಎಲ್ಲ ಹುಡುಗರು ಹಂಗಿರಲ್ಲ. ಸೊ ಏನಕ್ಕೋಸ್ಕರ ಇನ್ಸಿಡೆಂಟ್ನ ಹೇಳಿದೆ ಅಂತಂದರೆ, ಒಂದು ಹುಡುಗಿನ ಅವಳು ಈಗ ನನ್ನ ಫ್ರೆಂಡೋ ಅಕ್ಕನೋ ತಂಗಿನೋ ಅನ್ನೋ ದೃಷ್ಟಿನಲ್ಲಿ ನಾವು ಏನಾದ್ರು ಕರೆಕ್ಟಾಗಿ ನೋಡಿದ್ರೆ, ಅವರು ನಮಗೆ ಕೊಡೋವಂಥ ಪ್ರೀತಿಲಿ ಅವರು ನಮ್ಮ ನೋಡೋ ರೀತಿನೇ ಬೇರೆ ಥರ ಇರುತ್ತೆ. ಸೊ ಯಾವತ್ತೂ ಹುಡುಗಿನ ಬೇರೆ ದೃಷ್ಟಿನಲ್ಲೇ ನೋಡಬಾರ್ದು. ಅಪಾರ್ಟ್ ಫ್ರಮ್ ದಟ್ ಬೇರೆ ಥರನೂ ಇರ್ತಾರೆ, ಹಂಗೆ ನೋಡಬೇಕು. ಆ ಥರ ನೋಡಿದಾಗ ನಮಗೆ ಸಿಗೋ ಮರ್ಯಾದೆನೇ ಡಿಫ್ರೆಂಟ್ ಆಗಿದೆ. ಎಲ್ಲರೂ ಸೇಮ್ ಅಂತ ನನ್ಗೆ ಅರ್ಥ ಆಯ್ತು. ಸೊ ನಾನೇನಕ್ಕೆ ಇದನ್ನು ಹೇಳಿದೆ ಅಂತ, ಹುಡುಗರು ಅಟ್ಲೀಸ್ಟ್ ನೋಡಿದಾಗ ಅವ್ರು ಫೀಲ್ ಆಗಲಿ, ಓಕೆ ಎಲ್ಲ ಹುಡುಗಿರನ್ನು ಒಂದೇ ಥರ ನೋಡೋಕ್ಕಿಂತ ನಾವು ಒಂದು ಸ್ವಲ್ಪ ಔಟ್ ಆಫ್ ದ ಬಾಕ್ಸಲ್ಲಿ ಬೇರೆ ಥರ ನೋಡಿದ್ರೆ ಆವಾಗ ಹುಡುಗರ ಮೇಲೆ ಇರೋ ರೆಸ್ಪೆಕ್ಟ್ ಬೇರೆ ಥರನೇ ಆಗುತ್ತೆ. ಜೀವನದಲ್ಲಿ ಯಾರಾದರೂ ನಿಮಗೆ ಮೋಸ ಮಾಡಿದ್ರೆ ನೀವು ಅವ್ರನ್ನ ವಾಪಸ್ಸು ನಿಮ್ಮ ಲೈಫ್ಗೆ ಬಿಟ್ಕೋತೀರಾ? ನೋ. ಬಿಗ್ ನೋ. ಬಿಗ್ ನೋ, ಚಾನ್ಸ್ ಇಲ್ಲ. ಅಲ್ಲ, ಓಕೆ ಅವ್ರನ್ನ ಕ್ಷಮಿಸ್ಬಿಟ್ಟು ವಾಪಸ್ ಮತ್ತೆ ಲೈಫ್ ಐ ಮೇ ಫರ್ಗಿವ್ ಇನ್ ಸೈಲೆನ್ಸ್, ಬಟ್ ವಾಪಸ್ ತಗೊಳ್ಳಲ್ಲ ಲೈಫಲ್ಲಿ ಯಾವತ್ತು. ಬೇಡ. ವಾಪಸ್ ಬಂದ್ರು ನಾವು ಆ ಥರ ಅವ್ರ ಜೊತೆ ಮುಂಚೆ ಇದ್ದ ಥರ ಅಂತೂ ನಮ್ಗೆ ಇರೋಕ್ಕಾಗಲ್ಲ. ಸೆಕೆಂಡ್ ಚಾನ್ಸ್ ಕೊಡಬಾರ್ದು. ಒಂದ್ಸಲಿ ಮೋಸ ಹೋಗಾದ್ಮೇಲೆ ವಾಪಸ್ ಆ ಪರ್ಸನ್ ಏನಾದ್ರು ನಿಮ್ಮ ಹತ್ರ ಬಂದರೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋತೀರಾ? ಚಾನ್ಸೇ ಇಲ್ಲ. ಅವ್ರು ಬಂದು ಏನೇ ಮಾಡಿದ್ರು, ಏನೇ ಕೇಳಿದ್ರು, ಒಂದ್ಸರಿ ಹೋದ್ಮೇಲೆ ಅಷ್ಟೇ. ಹತ್ರಕ್ಕೆ ಬರೋ ಸೀನಿಯರ್ ಕಣ್ಮುಂದೆ ಬಂದ್ರೆ ಮಾತಾಡ್ಸಲ್ಲ. ಮಾಡಿರೋ ಮಿಸ್ಟೇಕ್ಸ್ನ ಬೇಕಾದ್ರೆ ಚಿಕ್ಕ ಪುಟ್ಟದಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತೀವಿ. ನಮಗೆ ಗೊತ್ತಿರೋರೇ ಅಲ್ವಾ. ತಪ್ಪು ಮಾಡಿದ್ರೆ ಅದೊಂಥರ ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಓಕೆ. ನಂಬಿಸ್ಬಿಟ್ಟು ಗೊತ್ತಿಲ್ಲದೆ ಮೋಸ ಮಾಡಿಬಿಟ್ರೆ ದೊಡ್ಡ ತಪ್ಪು. ಅದಕ್ಕೆ ಮಾತ್ರ ಕ್ಷಮೆನೇ ಇಲ್ಲ. ನೀವೇನು ಮಾಡ್ತೀರಾ? ಚಾನ್ಸೇ ಇಲ್ಲ, ಕ್ಷಮಿಸಲ್ಲ. ಇಟ್ ಡಿಪೆಂಡ್ಸ್ ಆ ಸಿಚುವೇಶನ್ ಮೇಲೆ. ನನ್ನ ಲೈಫಿಗೆ ತುಂಬಾ ಅಫೆಕ್ಟ್ ಆಯ್ತು ಅಂದ್ರೆ ಅಫ್ಕೋರ್ಸ್ ನಾನು ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಇಲ್ಲ ಏನೋ ಒಂದು ಚಿಕ್ಕ ಮಿಸ್ಟೇಕ್ ಅಂದ್ರೆ ಫರ್ಗಿವ್ ಮಾಡ್ಬಿಡೋಣ, ಹ್ಯೂಮನ್ಸ್ ಅಲ್ವಾ. ಆಕ್ಚುಲಿ ಒಂದ್ಸತಿ ಮಿಸ್ಟೇಕ್ ಆದ್ರೆ ಅಕ್ಸೆಪ್ಟ್ ಮಾಡ್ಬೋದು, ಪ್ರತಿ ಸತಿ ಅದೇ ರಿಪೀಟ್ ಆಗ್ತಾ ಇದ್ರೆ ಅಕ್ಸೆಪ್ಟ್ ಮಾಡೋದು. ಸೊ ಒಂದ್ಸರಿ ಮಿಸ್ಟೇಕ್ ಮಾಡಿದ್ರೆ ವಿಲ್ ಗಿವ್ ಎ ಚಾನ್ಸ್. ಸೊ ಏನಕ್ಕೋಸ್ಕರ ಲಾಸ್ಟ್ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಜೀವನದಲ್ಲಿ ಮೋಸ್ಟ್ ಆಫ್ ದ ಕೇಸಸ್ ಯಾರಾದರೂ ಒಬ್ರು ಏನಾದರೂ ನಿಮಗೆ ಕೆಟ್ಟದ್ದು ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಅಂತಂದರೆ ನಾವು ಅವ್ರನ್ನ ಕ್ಷಮಿಸ್ಬಿಡ್ತೀವಿ. ಬಿಡು ಪರವಾಗಿಲ್ಲ, ಫ್ರೆಂಡೋ ಇಲ್ಲ ಕ್ಲೋಸ್ ಫ್ರೆಂಡೋ, ಮನುಷ್ಯನ ಸಹಜ ಗುಣ ಮಾಡ್ತಾನೆ ಅಂತ ಹೇಳಿ. ಬಟ್ ಯಾವತ್ತೂ ಒಬ್ಬ ಮನುಷ್ಯ ಮೋಸ ಮಾಡಿರ್ತಾನೆ ಅಂತ ಅಂದರೆ ಅವ್ನು ಡೆಫಿನೆಟಾಗಿ ಇನ್ನೊಂದ್ಸರಿ ಮೋಸ ಮಾಡೇ ಮಾಡ್ತಾನೆ. ಇಟ್ಸ್ ನಾಟ್ ಲೈಕ್ ದಟ್ ಮತ್ತೆ ಮೋಸ ಮಾಡಲ್ಲ ಅಂತ ಹೇಳಿ. ಮೋಸ ಮಾಡಿದ್ರು ಯಾವತ್ತೂ ಮೋಸ ಮಾಡಲ್ಲ. ಮೋಸ ಮಾಡಿದ್ದಾನೆ ಅಂದಮೇಲೆ ಅವ್ನು ಮತ್ತೆ ಮೋಸ ಮಾಡ್ತಾನೆ. ಸೊ ಇದು 190%. ಇನ್ನೊಂದು 10% ಜನ ಇರ್ತಾರೆ ಗೊತ್ತಿದ್ದು, ನೀವು ಹೇಳಿದಿರ ಗೊತ್ತಿಲ್ಲದೆ ಮೋಸ ಮಾಡೋದು ಬೇರೆ, ಗೊತ್ತಿದ್ದು ಮೋಸ ಮಾಡೋದು ಬೇರೆ. ಅಂಥವ್ರಿಗೆ ಆಬ್ವಿಯಸ್ಲಿ ಚಾನ್ಸ್ ಕೊಡಬೇಕು. ಗೊತ್ತಿಲ್ಲದೇನೋ ಒಂದು ತಪ್ಪಾಗಿದೆ ಅಂತ ಓಕೆ ತಗೋ ಒಂದು ಚಾನ್ಸ್. ಬಟ್ ಯಾವಾಗ ನಾವು ಚಾನ್ಸ್ ಕೊಡ್ತೀವಿ, ಯಾರಿಗೆ ಚಾನ್ಸ್ ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬ ಜನಕ್ಕೆ ಚಾನ್ಸ್ ಕೊಡ್ತಾ ಹೋದರೆ ನಮ್ಮ ವ್ಯಾಲ್ಯೂ ಕಮ್ಮಿ ಆಗೋಗುತ್ತೆ. So I just wanted to tell you this. So ಅದಕ್ಕೆ ಕೇಳಿದೆ. ಸೊ ಹೆಂಗೆ ಅನಿಸ್ತು ಕ್ವಶನ್ಸ್ ಎಲ್ಲ? ಇಟ್ ವಾಸ್ ಗುಡ್ ಆಕ್ಚುಲಿ. ಆಯ್ತಾ? ಚೆನ್ನಾಗಿತ್ತು. ನೀವು ಹೇಳಿ ಮ್ಯಾಮ್, ಹೆಂಗೆ? ವರ್ತ್ ಕಮ್ಮಿಂಗ್ ಇಯರ್ ಅಲ್ಲಿಂದ ಇಲ್ಲಿಗೆ ಚೆನ್ನಾಗಿತ್ತು. ಔಟ್ ಆಫ್ ಮೈ ಕಂಫರ್ಟ್ ಝೋನ್. ಹೌದಾ? ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಮ್ಯಾಮ್, ಇಟ್ಸ್ ಮೈ ಪ್ಲೆಜರ್. ನಿಮ್ಮ 4 ಜನ ಮಾತಾಡಿಸಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು. ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ಮಾತಾಡಿದ್ರು, ಹೇಗೆಲ್ಲ ಉತ್ತರ ಕೊಟ್ಟರು ಅಂತ ಹೇಳಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.
ಮುಂದಿನ ದಿನಗಳಲ್ಲಿ ಯಾವ ವಿಚಾರದ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಡೆಫಿನೆಟ್ ಆಗಿ ಮಾಡುವಂಥ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾರೆ. ಬಾಯ್. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.